ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಒಂದು ಕ್ರೂಸಲ್ಲಿ ಏನಿತ್ತು ಆಟ ಎಲ್ಲ ಮುಗಿಸಿ ನಾವು ಹೊರಡೋ ಅಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ತುಂಬ ಕತ್ಲೆನೂ ಕೂಡ ಆಗಿದೆ. ಆ್ಯಂಡ್ ಇಷ್ಟು ಕತ್ಲೆಯಲ್ಲಿ ನಾವು ಎಲ್ಲೋ ನಾವಿದ್ದಂಥ ರೂಮ್ನ ಆಲ್ರೆಡಿ ನಾವು ಚೆಕ್ಔಟ್ ಮಾಡಿಬಿಟ್ಟಿದ್ವಿ, ಬಿಕಾಸ್ ನಾವು ಬೇರೆ ಒಂದು ರೂಮ್ಗೆ ಹೋಗಬೇಕು ಅಂತ ಹೇಳಿ. ಸೊ ಈಗ ಆಲ್ರೆಡಿ ಇಷ್ಟು ಕತ್ಲೆ ಆಗಿದೆ, ನಾವೆಲ್ಲೂ ರೂಮ್ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅದರಿಂದ ನಮಗೆ ಅಲ್ಲಿ ನಿಯರೆಸ್ಟ್ ಆದಂಥ ಒಂದು ರೂಮ್ ಸಿಕ್ತು. ನಾವು ಅಲ್ಲಿ ಹೋಗಿ ಚೆಕ್ ಇನ್ ಆದ್ವಿ. ಬಟ್ ನಮ್ಗೆ ಅಲ್ಲಿ ಸ್ವಲ್ಪ ಕಂಫರ್ಟಬಲ್ ಅನಿಸ್ಲಿಲ್ಲ ಅಂತ ಹೇಳಿ ತುಂಬ ಮಸ್ಕಿಟೋಸ್ ಎಲ್ಲ ಇತ್ತು. ತುಂಬ ನಾವು ಸರ್ಚ್ ಮಾಡಿದ್ವಿ, ಕತ್ಲಾಗಿದ್ದ ಕಾರಣ ನಾವು ಜಾಸ್ತಿ ಸರ್ಚ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇವತ್ತೊಂದು ದಿನ ಇದ್ದು ಮಾರ್ನಿಂಗ್ ಬೇರೆ ಕಡೆ ಶಿಫ್ಟ್ ಆಗೋಣ ಅಂತ ಹೇಳಿಬಿಟ್ಟು ಅಲ್ಲಿದ್ದು ಮತ್ತೆ ಮಾರ್ನಿಂಗ್ ನಾವು ಬೇರೆ ರೂಮ್ಗೆ ಹೊರಟಿದ್ದೀವಿ. ಸೊ ಬನ್ನಿ ಯಾವ ರೀತಿಯಾದಂಥ ರೂಮ್ ಅಥವಾ ವಿಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ಹೇಗಿದ್ದಾರೆ ಎಲ್ಲರೂ? ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ನಾವಿವತ್ತು ನಮ್ಮ ಒಂದು ಗೋವಾ ಟ್ರಿಪ್ನ ಒಂದು 3rd ಡೇ ಆಗಿರುತ್ತೆ. ಸೊ ಇವಾಗ ನಾವು ಈವ್ನಿಂಗ್ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು 5 o'clock ಆಗ್ತದೆ. ಸೊ ಇವಾಗ ಇಲ್ಲಿ ನಿಯರೆಸ್ಟ್ ನಮ್ಮ ಒಂದು ರೂಮ್ನ ಪಣಜಿಲಿ ಫಸ್ಟ್ ಮಾಡಿದ್ವಿ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬೇರೆ ಲೊಕೇಶನ್ಗೆ ಬಂದಿದ್ವಿ. ಸೊ ಎಲ್ಲಿಗೆ ಬಂದಿದ್ದೀನಿ ಅಂತ ನಾನು ಮೊದಲು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಆ್ಯಂಡ್ ನಾವು ಇವಾಗ ಬಂದಿರೋದು ಬಂದ್ಬಿಟ್ಟು ನಿಮಗೆ ಪೀಕಾಕ್ ಸೌಂಡ್ ಕೂಡ ಕೇಳಿಸ್ತಾ ಇರ್ಬೋದು. ಸೊ ನಾವಿವತ್ತು ಇಲ್ಲಿ ಕಲಾಂಗುಂಟೆ ಬೀಚ್ ಹತ್ರ ವಿಲ್ಲಾನ ಮಾಡ್ಕೊಂಡಿದ್ದೀವಿ. ವಿಲ್ಲ ಯಾವ ರೀತಿ ಆಗಿದೆ ಅನ್ನೋದನ್ನ ಕೂಡ ನಾನು ಮುಂದಿನ ಬ್ಲಾಗ್ಗಳಲ್ಲಿ ನಿಮ್ಗೆ ತಿಳಿಸ್ತೀನಿ. ಆ್ಯಂಡ್ ಅದರ ಲಿಂಕ್ನ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಯಾರ್ಯಾದರೂ ನೆಕ್ಸ್ಟ್ ಯಾವಾಗಾದ್ರೂ ಪ್ಲ್ಯಾನ್ ಮಾಡಿದ್ರೆ ಗೋವಾಗೆ ಬರಬೇಕು ಅಂತ, ಸೊ ನಿಮ್ಗೊಂದು ಯೂಸ್ಫುಲ್ ಆಗಿರಲಿ ಅಂತ ಹೇಳಿ ನಾನು ಅದೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಎಲ್ಲಿ ಹೋಗ್ತೀವಿ ಆ್ಯಂಡ್ ಯಾವ ಬೀಚ್ಗೆ ಹೋಗ್ತೀವಿ ಅನ್ನೋದು ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ನಮ್ಮ ಒಂದು ವಿಲ್ಲಾದ ವ್ಯೂ ಈ ರೀತಿಯಾಗಿರುತ್ತೆ. ಫುಲ್ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ, ಓಕೆನಾ? ಸೊ ಎಸ್ ಫ್ರೆಂಡ್ಸ್, ಬನ್ನಿ ನಮ್ಮ ಒಂದು ವಿಲ್ಲ ಯಾವ ರೀತಿಯಾಗಿದೆ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತಿದ್ದೀನಿ. ಸೊ ಎಂಟರ್ ಆಗಿದ ತಕ್ಷಣ ನಮ್ಮ ರೈಟ್ ಸೈಡ್ಗೆ ನಮಗೆ ಇಲ್ಲೊಂದು ಬ್ಯೂಟಿಫುಲ್ ಆದಂಥ ಒಂದು ಸ್ವಿಮ್ಮಿಂಗ್ ಪೂಲ್ ನಿಮಗೆ ಪ್ರೊವೈಡ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ನಿಮಗೆ ಟೈಮಿಂಗ್ಸ್ ಕೂಡ ಹೇಳ್ತಾರೆ. ಬೆಳಗ್ಗೆ ಮಾರ್ನಿಂಗ್ 9 o'clock ಇಂದ ಈವ್ನಿಂಗ್ 6 o'clock ವರೆಗೆ ನೀವು ಯಾವ ಟೈಮಲ್ಲಿ ಬೇಕಾದರೂ ನೀವು ಅಲ್ಲಿ ಆಟ ಆಡಬಹುದು. ಆ್ಯಂಡ್ ಚಿಕ್ಕ ಮಕ್ಳಿಗೆ ಒಂದು ಕಡೆ ಆಡಲಿಕ್ಕೆ ಆ್ಯಂಡ್ ಸ್ವಲ್ಪ ದೊಡ್ಡವರಿಗೆ ಒಂದು ಕಡೆ ಆಡಲಿಕ್ಕೆ ಅವರು ನಿಮಗೆ ಪ್ರೊವೈಡ್ ಮಾಡಿರ್ತಾರೆ. ಆ್ಯಂಡ್ ನನ್ನ ಒಂದು ಲೆಫ್ಟ್ ಸೈಡಿಗೆ ಬಂದರೆ ಇಲ್ಲಿ ಬ್ಯೂಟಿಫುಲ್ ಆಗಿ ಒಂದು ಪಾಟ್ಸ್ನ ಕೂಡ ಅವರು ಅರೇಂಜ್ ಮಾಡಿಕೊಂಡು, ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಬ್ಯೂಟಿಫುಲ್ ಆದಂಥ ಫಿಶಸ್ ಕೂಡ ನಿಮ್ಗೆ ಇಲ್ಲಿ ಇರುತ್ತೆ. ಇದು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಎಲ್ಲ ರೀತಿಯಾದಂಥ ಫಿಶ್ ಇಲ್ಲಿತ್ತು, ಶಾರ್ಕ್ ಇತ್ತು ಆ್ಯಂಡ್ ಗೋಲ್ಡನ್ ಫಿಶಸ್ ಇತ್ತು. ನನಗಂದರೆ ಫಿಶಸ್ ಅಂದರೆ ತುಂಬಾ ಇಷ್ಟ. ಜೋಶ್ವಾಗೂ ಕೂಡ ತುಂಬ ಇಷ್ಟ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದೊಂದು ಫ್ಲೋರಲ್ಲಿ 3 ಹೌಸಸ್ನ ಡಿವೈಡ್ ಮಾಡಿರ್ತಾರೆ. ಅಂದರೆ ಲೈಕ್ ಸಿಂಗಲ್ ಬೆಡ್ರೂಮ್, 2 BHK, 1 BHK ಈ ರೀತಿಯಾಗಿ ನಿಮಗೆ ಅವರು ರೂಮ್ಸ್ನ ವಿಲ್ಲಾನ ಅವರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ನಮ್ಮ ಒಂದು ರೂಮ್ ಒಳಗೆ ಎಂಟರ್ ಆಗೋಕ್ಕೂ ಮುಂಚೆ ನಿಮ್ಮ ಹತ್ರ ಇನ್ಫಾರ್ಮೇಷನ್ ಏನಂದರೆ, ನಾವು ಇದ್ದಂಥ ರೂಮ್ ಆಪೋಸಿಟಲ್ಲಿದ್ದಂಥ ಒಂದು ರೂಮ್ನ ನಾನು ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಯಾಕಂದರೆ ನಾವು ಆಲ್ರೆಡಿ ಹೋಗಿ ಎಲ್ಲ ರೂಮ್ ಕೂಡ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿತ್ತು. ಹೋಗೋಣ ಯಾವ ರೀತಿಯಾಗಿದೆ ನಮ್ಮ ಒಂದು ಇನ್ಸೈಡ್ ವಿಲ್ಲಾ ಇನ್ಸೈಡ್ ಯಾವ ರೀತಿಯಾಗಿದೆ ಅನ್ನೋದನ್ನ ನಿಮಗೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ಇದು 1 BHK ವಿಲ್ಲಾ ಆಗಿರುತ್ತೆ. ನಾವು ಎಂಟರ್ ಆಗ್ತಿದ್ದಂಗೆ ನಮ್ಮ ಒಂದು ರೈಟ್ ಸೈಡಿಗೆ ನಮಗೆ ಇಲ್ಲಿ ಒಂದು ರೂಮ್ ಕೂಡ ನಮಗೆ ಇಲ್ಲಿ ಇರುತ್ತೆ. ಸೊ ರೂಮಲ್ಲಿ ನಮಗೆ ಮಾಮೂಲಿ ಮನೆಯಲ್ಲಿ ಎವ್ರಿಡೇ ನಮ್ಮ ಒಂದು ಎವ್ರಿಡೇ ಲೈಫಲ್ಲಿ ಯಾವ ರೀತಿಯಾಗಿ ನಮ್ಮ ಮನೆ ಇರುತ್ತೋ ಅದೇ ರೀತಿಯಾಗಿತ್ತು. ನಮಗೂ ಕೂಡ ಇದು ನಮ್ಮ ಮನೆ ಥರನೇ ಅನಿಸ್ಬಿಟ್ಟಿತ್ತು. ಬಿಕಾಸ್ ನಮಗಲ್ಲಿ ತುಂಬ ದಿನದಿಂದ ನಾವೇನೋ ಇದ್ದೀವಿ ಅನ್ನೋ ಥರ ನಮಗೆ ಫೀಲ್ ಆಗ್ತಿತ್ತು. ಅಷ್ಟು ಒಳ್ಳೆ ಗುಡ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕಿಚನಲ್ಲಿ ನಿಮಗೆ ಗ್ಯಾಸ್ ಎಲ್ಲ ಪ್ರೊವೈಡ್ ಮಾಡಿರ್ತಾರೆ. ಆ್ಯಂಡ್ ನಿಮ್ಗೆ ಯಾವ್ದಾದ್ರು ವೆಸಲ್ಸ್ ಬೇಕಂದರೆ ಅದನ್ನು ಕೂಡ ಅವ್ರು ನಿಮಗೆ ಕೊಡ್ತಾರೆ. ನಾವು ಸ್ವಲ್ಪ ಏನಾದರೂ ಕುಕ್ಕರ್ ಎಲ್ಲ ಬೇಕಂದರೆ ನಾವು ಕೇಳಿ ಕೂಡ
ಕೂಡ ನಾವು ತಗೊಂಡ್ವಿ, ಅವರೇ ಕೊಡ್ತಾರೆ ನಮಗೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ದೊಡ್ಡ ಚರ್ಚ್ ಕೂಡ ಇತ್ತು. ಆ್ಯಂಡ್ ಇಲ್ಲಿ ನಿಮಗೆ ಸೋಫಾ ಹಾಕಿರ್ತಾರೆ. ಆ್ಯಂಡ್ ಇಲ್ಲಿ ನಿಮಗೆ ಲೈಬ್ರರಿ ಥರ ಬುಕ್ಸ್ ಎಲ್ಲನೂ ಕೂಡ ನಿಮಗೆ ಅರೇಂಜ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ನಿಮಗೆ ಟಿವಿ ಕೂಡ ಪ್ರೊವೈಡ್ ಮಾಡಿರ್ತಾರೆ, ಸೆಂಟರ್ ಟೇಬಲ್ನ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಬಿಗ್ ವಿಂಡೋ. ಆ್ಯಂಡ್ ಇಲ್ಲಿ ನಿಮಗೆ ಬಾಲ್ಕನಿ ಕೂಡ ಇರುತ್ತೆ. ಈ ರೀತಿಯಾಗಿ ನೀವು ಹೊರಗಡೆ ಬರುವಾಗ ಇಲ್ಲೊಂದು ಬ್ಯೂಟಿಫುಲ್ ಆದಂಥ ವ್ಯೂ ನೀವು ನೋಡಬಹುದು ಇಲ್ಲಿಂದ. ಸೊ ನಮ್ಮ ರೂಮ್ ಔಟ್ ಸೈಡ್ ಈ ರೀತಿಯಾಗಿದೆ. ಅಲ್ಲಿ ಚರ್ಚ್, ಇಲ್ಲಿ ಫ್ರಂಟ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್. ತುಂಬಾನೇ ಚೆನ್ನಾಗಿತ್ತು ಈ ರೂಮ್ ಅಂತ ಹೇಳಬಹುದು. ನಿಮಗೆ ರೆಫ್ರಿಜರೇಟರ್ನ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಆ್ಯಂಡ್ ಈ ಓನರ್ ಕೂಡ ಕ್ರಿಶ್ಚಿಯನ್ ಆಗಿದ್ರು ನಮ್ಮ ಹಾಗೆ. ಆ್ಯಂಡ್ ನಮಗೆ ತುಂಬ ಫ್ರೆಂಡ್ಲಿಯಾಗಿ ಕೂಡ ಇದ್ದರು. ಆ್ಯಂಡ್ ನಮಗೋಸ್ಕರ ಅವರು ಫಿಶ್ ಕಟ್ಲೆಟ್ನ ಕೂಡ ಮಾಡಿ ಕೊಟ್ಟಿದ್ರು. ತುಂಬ ಸ್ವೀಟ್ ಅನಿಸುತ್ತೆ. ಆ್ಯಂಡ್ ತುಂಬ ಮನೆಯಂತೂ ನಮಗೆ ತುಂಬಾ ಇಷ್ಟ ಆಯಿತು. ತುಂಬ ಕಂಫರ್ಟ್ ಆಗಿದ್ವಿ ನಾವು ಆ್ಯಕ್ಚುಲಿ ಅಲ್ಲಿ ಇದ್ದಂಥಷ್ಟು ದಿನ ಕೂಡ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಿಮಗೆ ಅಫೋರ್ಡಬಲ್ ಆಗು ಕೂಡ ಅವರು ಮಾಡಿಕೊಡ್ತಾರೆ. ಯಾರೆಲ್ಲ ಗೋವಾಗೆ ಹೋದರೆ ಪ್ಲೀಸ್ ಈ ವಿಲ್ಲಾಗೆ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಕ್ಲೀನಾಗಿರುತ್ತೆ ಆ್ಯಂಡ್ ತುಂಬ ಎಂಜಾಯ್ ಮಾಡ್ಬೋದು ಈ ಪ್ಲೇಸಲ್ಲಿ. ಒಂದು ಗುಡ್ ವೈಬ್ಸ್ ಅಂತಲೇ ಹೇಳ್ಬಹುದು. ಅದು ಮರ ಅಡ್ಡ ಆಗಿದೆ, ಇಲ್ಲಾಂದರೆ ಕಾಣಿಸ್ತಾ ಇತ್ತು ಪಿಕಾಕ್ ಸೌಂಡು ಆ್ಯಂಡ್ ಪಿಕಾಕು ಕೂಡ. ಸೊ ನಾನು ನಿಮಗೆ ತೋರಿಸ್ತೀನಿ. ಪ್ರತಿಯೊಂದರ ಡೀಟೇಲ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಬನ್ನಿ, ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ ಆಲ್ಮೋಸ್ಟ್ 1 ವೀಕ್ ಇರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ನೋಡೋಣ ಯಾವ ರೀತಿ ಆಗಿರುತ್ತೆ. ಆಲ್ಮೋಸ್ಟ್ 3 ಡೇಸ್ ಆಗೋಯ್ತು, 3 to 4 ಡೇಸೇ ಆಗೋಯ್ತು ಅಂದ್ಕೋತೀನಿ. ಸೊ ಮುಂದೆ ಹೋಗ್ತಾ ಸೊ ಎಸ್ ಫ್ರೆಂಡ್ಸ್, ಬನ್ನಿ ನಾನು ಇವಾಗ ಬೀಚ್ಗೆ ಹೊರಟಿದ್ದೀನಿ. ಆ್ಯಂಡ್ ಅಲ್ಲಿನ ವ್ಯೂ ಯಾವ ರೀತಿಯಾಗಿದೆ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ನಾವು ಆಲ್ಮೋಸ್ಟ್ ಟೈಮ್ ಹೊರಟಾಗ 4 o'clock ಆಗಿಬಿಟ್ಟಿತ್ತು, 4:30 ಆಗಿಬಿಟ್ಟಿತ್ತು. ಸೊ ಆಲ್ಮೋಸ್ಟ್ 6 o'clock ಎಲ್ಲ ಬೀಚ್ನ ಕ್ಲೋಸ್ ಮಾಡಿಬಿಡ್ತಾರೆ. ಇಟ್ ಮೀನ್ಸ್ ಕ್ಲಾಕ್ ಎಲ್ಲ ಹೊರಗೆ ಬಂದುಬಿಡಬೇಕು. ಸೊ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ಈ ಬೀಚ್ ಅಂತೂ ತುಂಬ ದೊಡ್ಡ ಬೀಚ್ ಅಂತಲೇ ಹೇಳ್ಬೋದು. ನೀರ್ ಹತ್ರ ಹೋಗ್ಲಿಕ್ಕೆ ಕೂಡ ಆಗಲ್ಲ, ಅಷ್ಟು ಫೋರ್ಸ್ ಇರುತ್ತೆ ನೀರು. ನೀವು ನೋಡ್ಬೋದು. ಬನ್ನಿ ನಾನು ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಹೇಳಿ.